ನಾನು ನಂಬೋದೇ ಇಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ನಂಬಲ್ಲ. ಇದೆಲ್ಲ ನಾನು ಸೈನ್ಸ್ ಸ್ಟೂಡೆಂಟ್ ಅಪ್ಪ. ಇಂಥ ಕೇಸ್ಗಳಲ್ಲಿ ಈ 3 ಜನದ ಮೇಲೂ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತಾ? ಹಾಗೇ ಆಗುತ್ತೆ. ಯಾಕೆ ಅಂತ ನಾನು ಇಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಫಸ್ಟ್ ಎಫೆಕ್ಟ್ ಏನಾಗುತ್ತೆ ಒಬ್ಬ ಮನುಷ್ಯಂಗೆ ಬ್ಲ್ಯಾಕ್ ಮ್ಯಾಜಿಕ್ ಆದಾಗ, ಅವ್ರಿಗೆ ಫೈನಾನ್ಷಿಯಲಿ ಹೊಡೆತ ಕೊಡ್ತಾರೆ. ಯಾಕೆ ಅಂದ್ರೆ ಸೊಲ್ಯೂಷನ್ಗೆ ಹೋಗಕ್ಕೆ ದುಡ್ಡು ಇರಬಾರ್ದು. ಅವ್ರಿಗೆ ಅದೇನು ಎಫೆಕ್ಟ್ ಆಗ್ಲಿಲ್ಲ. ಅದಾದ ಮೇಲೆ ಏನ್ ಮಾಡ್ತಾರೆ, ಲೈಕ್ ಯಾರಿಗೆ ಯಾವ್ದ್ರ ಮೇಲೆ ಜಾಸ್ತಿ ಆಸೆ ಇರುತ್ತೆ ಅವ್ರ ಮೇಲೆ ಮಾಡ್ತಾರೆ. ಈಗ ನಾನ್ ಯಾರಿಗೋ ಕನೆಕ್ಟ್ ಇದ್ದೀನಿ, ತುಂಬಾ ಕ್ಲೋಸ್ ಇದ್ದೀನಿ, ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಅವ್ರಿಗೆ ಹುಷಾರ್ ತಪ್ಪಿದಾಗ, ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆದಾಗ ನಾವು ಎಮೋಷನಲಿ ಇಂಬ್ಯಾಲೆನ್ಸ್ ಆಗ್ಬಿಡ್ತೀವಿ. 2 ಟೈಮ್ ಆಕ್ಸಿಡೆಂಟ್ ಆದಾಗ ಹಾಕೊಂಡ್ರ ನೀವು ಕ್ರಿಸ್ಟಲ್ನ ಅಂತ ಕೇಳ್ದೆ. ಆಕ್ಸಿಡೆಂಟ್ಗೂ ಇದಕ್ಕೂ ಏನಪ್ಪ ಸಂಬಂಧ? ಅದು ಸ್ಪೀಡಾಗಿ ಹೋಗ್ತಾ ಇದ್ದೆ, ಆಟೋ ಬಂತು, ಬಿದ್ದೆ, ಯಾರಿದ್ರು ಬೀಳ್ತಾ ಇದ್ರು. ಅದಾದ್ಮೇಲೆ ತುಂಬಾ ಮೇಜರ್ ವಿಷಯ ಅವ್ರ ಮನೇಲಿ ನಡೆದಿದ್ದೇನೆಂದ್ರೆ, ಈಗ ಒಂದು ಗೃಹಿಣಿ, ಆಕೆ ಒಳ್ಳೆಯವಳು, ದೇವ್ರ ಪೂಜೆ ಮಾಡ್ತಾಳೆ, ಅತ್ತೆ ಮಾವ ಗಂಡನ್ ಚೆನ್ನಾಗಿ ನೋಡ್ಕೋತಾಳೆ, ಬೇರೆಯವ್ರಿಗೆ ಏನು ಕೆಟ್ಟದ್ ಬಯಸಲ್ಲ, ತುಂಬಾ ಒಳ್ಳೆ ಹೆಣ್ಮಗಳು. ಇನ್ನೊಬ್ಬ ಯಾರೋ ಒಬ್ಬ ವ್ಯಕ್ತಿ, ಆತ ಕೂಡ ತುಂಬಾ ಒಳ್ಳೆಯವನು, ದೇವ್ರು ಭಗವಂತ ಅಂತ ಹೆಂಗಿರ್ತಕ್ಕಂಥವ್ನು. ಇನ್ ಕೆಲವರು ನಾನ್ ನಂಬೋದೇ ಇಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ನಂಬಲ್ಲ. ಇದೆಲ್ಲ ನಾನು ಸೈನ್ಸ್ ಸ್ಟೂಡೆಂಟ್ ಅಪ್ಪ, ಇದೆಲ್ಲ ನನಗೆ ಇದೆಲ್ಲ ವರ್ಕು ಆಗಲ್ಲ, ಇದೆಲ್ಲ ಇಲ್ವೇ ಇಲ್ಲ ಅಂತ ನಾನು ಅನ್ಕೋತೀನಿ ಅಂತ ಇಟ್ಕೊಳ್ಳಿ. ಇಂಥ ಕೇಸ್ಗಳಲ್ಲಿ ಈ 3 ಜನದ ಮೇಲೂ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತಾ? ಯಾರಾದ್ರೂ ಮಾಡ್ಸಿದ್ರೆ ಇವ್ರ ಹೆಸರಲ್ಲಿ? ಖಂಡಿತ ಆಗತ್ತೆ. ಓಕೆ, ಹಾಗೇ ಆಗುತ್ತೆ. ಯಾಕೆ ಅಂತ ನಾನು ಇಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ನಂಗೆ ತುಂಬಾ ಕ್ಲೋಸ್ ಇರುವಂತಹ ಒನ್ ಆಫ್ ಮೈ ಮೆಂಟರ್, ನನ್ನ ಲೈಫ್ ಎಜುಕೇಶನ್ ಅಲ್ಲಿ ಒನ್ ಆಫ್ ಮೈ ಮೆಂಟರ್ ಆಯ್ತಾ, ಅವ್ರಿಗೂ ನನಗೂ ನಡೀತಾ ಇದ್ದಿದ್ ವಾದ ಏನಂದ್ರೆ, ನಾನು ಎನರ್ಜಿ ಲೆವೆಲ್ ಅಲ್ಲಿ ಮಾತಾಡಿದ್ರೆ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ. ಅವ್ರು ಯಾವಾಗ್ಲೂ ಹೇಳ್ತಿದ್ದೇನಂದ್ರೆ, ಸಬ್ ಕಾನ್ಶಿಯಸ್ ಮೈಂಡ್. ಸೊ ನಿನ್ ಮೈಂಡ್ ಏನ್ ನಂಬುತ್ತೆ ಅದೇ ಆಗುತ್ತೆ, ನಿನ್ ಮೈಂಡ್ ನಂಬಿದ್ರೆ ಮಾತ್ರನೇ ಅದಾಗತ್ತೆ ಅಂತ. ನಾನು ಹಂಗಲ್ಲ ಸರ್. ಇವಾಗ ಯಾರೋ ಬಂದು ಡೋರ್ ತಟ್ಟಿದಾಗ ಯಾರು ಅಂತ ನಿಮಗೆ ಗೊತ್ತಿಲ್ಲ ಎಕ್ಸಾಂಪಲ್, ಅಥವಾ ನೀವು ನೋಡ್ತೀರಾ ಯಾರೋ, ಬಟ್ ಸ್ಟಿಲ್ ನೀವೇನ್ ಮಾಡ್ತೀರಾ, ಓಪನ್ ಮಾಡ್ತೀರಾ. ಯಾರೇ ಬಂದಿರ್ಲಿ ನೀವು ಓಪನ್ ಮಾಡ್ತೀರಾ ಅಲ್ವಾ? ಎಷ್ಟೇ ನಾವು ಇದ್ರೂ ಕೂಡ, ಯಾರು ನಮಗೆ ಕೆಟ್ಟದ್ ಮಾಡಿರೋದು ಬಂದಿದ್ದಾರೆ ಅಂದ್ರೂ ಕೂಡ ಓಪನ್ ಮಾಡಿ ಮಾತಾಡಿಸ್ತೀವಿ. ಸೊ ನೀವು ನಂಬದೇ ಇರಿ, ನೀವು ರಿಸೀವಿಂಗ್ ಮಾಡ್ಕೊಳ್ತಾ ಇರ್ತೀರಾ ಅಂದ್ರೆ ಆ ಎನರ್ಜಿ ಬರ್ತಾನೆ ಇರುತ್ತೆ. ಇನ್ ಕೆಲವ್ರು ಹೇಳ್ತಾರೆ, ನಾನು ಡೋರ್ ಹಾಕಿದ್ರೆ ಅದ್ ಹೆಂಗ್ ಬಂದ್ಬಿಡತ್ತೆ ಅಂತ. ಎನರ್ಜಿಗೆ ಡೋರ್ ಹಾಕ್ಬೇಕಾಗಿಲ್ಲ, ಅದು ಬರುತ್ತೆ. ಓಕೆ, ಸೊ ಅವ್ರ ಜೊತೆ ನನ್ಗೆ ಇದೇ ವಾದ ನಡೀತಾ ಇತ್ತು. ಒಂದು ದೊಡ್ಡ ಸಿಚುಯೇಷನ್ ಅವ್ರು ಫೇಸ್ ಮಾಡಿದ್ರು. ಸೊ ಅವಾಗ ಅವ್ರಿಗೆ ರಿಯಲೈಸ್ ಆಗಿ ನನಗೆ ಅವ್ರು ಕಾಲ್ ಮಾಡಿದ್ರು, ಲೈಕ್ ನೀನು ಹೇಳ್ತಾ ಇದ್ದಿದ್ದು ಇವಾಗ ನನಗೆ ಈ ಥರ ಹಿಂಗೆ ಆಗ್ತಾ ಇದೆ, ಸೊ ನಾನು ಮಾತಾಡಬೇಕು, ಒಂದು ಸ್ವಲ್ಪ ತಿಳ್ಕೊಬೇಕು ಅಂತ. ಕಂಪ್ಲೀಟ್ ಅವ್ರು ಹೇಗೆ ಅಂತ ಅಂದರೆ, ಅವ್ರದ್ದೇ ಆದಂಥ ಒಂದು ಝೋನಲ್ಲಿದ್ದರು. ಅಂದರೆ ಇದೆಲ್ಲ ನಾಲೆಜ್ ಮೇಲೆ ಡಿಪೆಂಡ್ ಇದೆ, ಇದೆಲ್ಲ ಸುಳ್ಳು, ಇದೇ ಥರ ಅವ್ರು ಇದ್ದಿದ್ದು. ನಾನು ಈವನ್ ಕ್ರಿಸ್ಟಲ್ಸ್ ಸಜೆಸ್ಟ್ ಮಾಡ್ತಾ ಇದ್ದೆ, ಲೈಕ್ ಬ್ಲ್ಯಾಕ್ ಟರ್ಮಲೈನ್, ಬ್ಲ್ಯಾಕ್ ಅಗೆಟ್, ಇವೆಲ್ಲ ನಮಗೆ ಪ್ರೊಟೆಕ್ಷನ್ ಕ್ರಿಸ್ಟಲ್ಗಳು. ಸೊ ಅಟ್ಲೀಸ್ಟ್ ಕ್ರಿಸ್ಟಲ್ ಆದ್ರೂ ಹಾಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೆ. ಕೊಟ್ಟಿದ್ದೆ ಸಹ, ನಾನು ನಿಮ್ಗೋಸ್ಕರ ಕೊಡ್ತಾ ಇದ್ದೀನಿ, ತಗೊಳ್ಳಿ, ನೀವು ಚೆನ್ನಾಗಿರ್ಬೇಕು ಅಂತ ಕೊಟ್ಟರೆ ಅದನ್ನ ತಗೊಂಡೋಗಿ ಮನೇಲಿ ಇಟ್ಟಿದ್ರು. ಅವ್ರು ಹಾಕೊಂಡಿರ್ಲಿಲ್ಲ, ಎಲ್ಲೋ ಒಂದ್ ಕಡೆ ಎಲ್ಲೋ ಇಟ್ಬಿಟ್ಟಿದ್ದಾರೆ. ಸೊ ಒಂದು ದಿನ ಒಂದು ಸಿಚುಯೇಷನ್ ಅವರ ಲೈಫಲ್ಲಿ ಫೈನಾನ್ಷಿಯಲಿ ತುಂಬಾ ದೊಡ್ಡ ಪೆಟ್ಟು ತಿಂದ್ರು. ಅದು ತಿಂದಾಗ್ಲೂ ಕೂಡ ಅವ್ರು ತಲೆ ಕೆಡ್ಸ್ಕೊಳ್ಳಿಲ್ಲ. ಅಂದ್ರೆ ಏನ್ ಮಾಡಕ್ಕಾಗುತ್ತೆ, ಇದ್ಯಾವುದೋ ನಂಗೊಂದು ಲೆಸನ್ ಇದು, ಅದಕ್ಕೆ ಇದೆಲ್ಲ ಆಗಿದೆ ಅಂತ ಅನ್ಕೊಂಡು ವಾಪಸ್ ಆರಾಮ್ ಆಗಕ್ ಸ್ಟಾರ್ಟ್ ಆದ್ರು. ಅದನ್ನ ಅಂದ್ರೆ ಫೇಸ್ ಮಾಡಕ್ ಸ್ಟಾರ್ಟ್ ಆದ್ರು. ಸೊ ಅವಾಗ ಫಸ್ಟ್ ಎಫೆಕ್ಟ್ ಏನಾಗುತ್ತೆ ಒಬ್ಬ ಮನುಷ್ಯಂಗೆ ಬ್ಲ್ಯಾಕ್ ಮ್ಯಾಜಿಕ್ ಆದಾಗ, ಅವ್ರಿಗೆ ಫೈನಾನ್ಷಿಯಲಿ ಹೊಡೆತ ಕೊಡ್ತಾರೆ. ಯಾಕೆ ಅಂದ್ರೆ ಸೊಲ್ಯೂಷನ್ಗೆ ಹೋಗಕ್ಕೆ ದುಡ್ಡು ಇರಬಾರ್ದು. ಓಕೆ, ಅವ್ರಿಗೆ ಸೊಲ್ಯೂಷನ್ ಹುಡ್ಕೊಂಡು ಹೋಗಾಗ ಅವ್ರಿಗೆ ಆಗಬಾರ್ದು, ಅದಕ್ಕೆ ಏನು ಹೊಂದಿಸ್ಕೊಳಕ್ ಆಗಬಾರ್ದು. ಸೊ ಫಸ್ಟ್ ಫೈನಾನ್ಷಿಯಲಿ ಹೊಡೆತ. ಅವ್ರಿಗೆ ಅದೇನು ಎಫೆಕ್ಟ್ ಆಗ್ಲಿಲ್ಲ, ಪರವಾಗಿಲ್ಲ, ಅವ್ರು ಅದನ್ನ ಹ್ಯಾಂಡ್ಲು ಮಾಡ್ಬಿಟ್ರು. ಅದಾದ ಮೇಲೆ ಏನ್ ಮಾಡ್ತಾರೆ, ಲೈಕ್ ಯಾರಿಗೆ ಯಾವ್ದ್ರ ಮೇಲೆ ಜಾಸ್ತಿ ಆಸೆ ಇರುತ್ತೆ, ಯಾರು ಯಾವ್ದ್ರ ಮೇಲೆ ಜಾಸ್ತಿ ಅಟ್ಯಾಚ್ ಆಗಿರ್ತಾರೆ ಅವ್ರ ಮೇಲೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾನ್ ಏನ್ ಮಾಡಿದ್ರು ಅಲ್ಲಾಡಲ್ಲ. ಈಗ ನಾನ್ ಯಾರಿಗೋ ಕನೆಕ್ಟ್ ಇದ್ದೀನಿ, ತುಂಬಾ ಕ್ಲೋಸ್ ಇದ್ದೀನಿ, ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಅವ್ರಿಗೆ ಹುಷಾರ್ ತಪ್ಪಿದಾಗ, ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆದಾಗ ನಾವು ಎಮೋಷನಲಿ ಇಂಬ್ಯಾಲೆನ್ಸ್ ಆಗ್ಬಿಡ್ತೀವಿ. ನಾನ್ ಸ್ಟ್ರಾಂಗ್ ನನಗಾಗಿದ್ ನಾನು ತಡ್ಕೊಳ್ತೀನಿ ಅಂತ ಇರ್ತೀನಿ, ಬಟ್ ನನಗ್ ತುಂಬಾ ಪ್ರೀತಿ ಇರೋರ್ ಮೇಲೆ ಆದಾಗ ನಾನು ಬ್ಯಾಲೆನ್ಸ್ ಮಾಡಕ್ ಆಗಲ್ಲ, ಬಿಕಾಸ್ ಅಟ್ಯಾಚ್ಮೆಂಟ್. ಅದಕ್ಕೆ ಅಟ್ಯಾಚ್ಮೆಂಟ್ ಇಸ್ ವೆರಿ ಡೇಂಜರ್ ಅಂತ ಹೇಳೋದು. ಸೊ ನಾನು ಅಟ್ಯಾಚ್ಮೆಂಟ್ ಅಲ್ಲಿ ಇಲ್ಲ ಅಂದ್ರೆ ನಾನು ಆ ಒಂದು ಶಕ್ತಿಯನ್ನ ಅವಾಯ್ಡ್ ಕೂಡ ಮಾಡ್ಬೋದು, ಆದ್ರೆ ನಾನು ಅಟ್ಯಾಚ್ಮೆಂಟ್ ಅಲ್ಲಿ ಇರ್ತೀನಿ. ಸೊ ಇವ್ರಿಗೆ ಏನಾಯ್ತು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯ್ತು. ಅದಕ್ ಮುಂಚೆ 2 ಟೈಮ್ ಆಕ್ಸಿಡೆಂಟ್ ಆಯ್ತು. ಓಕೆ, 2 ಟೈಮ್ ಆಕ್ಸಿಡೆಂಟ್ ಆದಾಗ ಹಾಕೊಂಡ್ರ ನೀವು ಕ್ರಿಸ್ಟಲ್ನ ಅಂತ ಕೇಳ್ದೆ. ಆಕ್ಸಿಡೆಂಟ್ಗೂ ಇದಕ್ಕೂ ಏನಪ್ಪ ಸಂಬಂಧ? ಅದು ಸ್ಪೀಡಾಗಿ ಹೋಗ್ತಾ ಇದ್ದೆ, ಆಟೋ ಬಂತು, ಬಿದ್ದೆ, ಯಾರಿದ್ರು ಬೀಳ್ತಾ ಇದ್ರು.
ಬಟ್ ಸ್ಟಿಲ್ ನೀವು ಹಾಕ್ಕೊಳ್ಳಿ, ಪ್ರಾಬ್ಲಮ್ ಏನು ಅಂತ. ಅವ್ರು ಇಲ್ಲ, ನಾನು ಅದನ್ನ ನಂಬಲ್ಲ, ನಾನು ಹಾಕೊಳ್ಳಲ್ಲ, ನಿನ್ಗೋಸ್ಕರ ಬೇಕಾದ್ರೆ ಹಾಕೊಳ್ತೀನಿ, ನನ್ಗೋಸ್ಕರ ಹಾಕೋಬೇಡಿ ಅಂತ ನಾನು. ಸೊ ಅದು ಆಯ್ತು, ಆಕ್ಸಿಡೆಂಟ್ ಆಯ್ತು. ನಾನು ಅವ್ರ ಹಂಗ ಆದ ತಕ್ಷಣ ಹಿಂಗ್ ನೋಡ್ತಿದ್ದೆ, ಏನೂ ಹೇಳಕ್ ಆಗ್ತಿರ್ಲಿಲ್ಲ, ಸುಮ್ಮನಾಗ್ತಾ ಇದ್ದೆ. ಅದಾದ್ಮೇಲೆ ಫೈನಾನ್ಷಿಯಲ್ ಹೊಡೆತ ಬಂತು. ಸೊ ಅದು ಏನೂ ಅವ್ರಿಗೆ ಎಫೆಕ್ಟ್ ಆಗ್ಲಿಲ್ಲ. ಅದಾದ್ಮೇಲೆ ತುಂಬಾ ಮೇಜರ್ ವಿಷಯ ಅವ್ರ ಮನೇಲಿ ನಡೆದಿದ್ದೇನಂದ್ರೆ ಅವರ ತಾಯಿ ಸಾವು. ಅವರ ತಾಯಿದು ಡೆತ್ ಆಯ್ತು. ಅದು ತುಂಬಾ ವಿಚಿತ್ರವಾದ ಒಂದು ಇದು, ಅಂದ್ರೆ ಎಕ್ಸ್ಪೆಕ್ಟೇ ಮಾಡದೇ ಇರುವಂತ ಒಂದು ಸಾವದು. ಸೊ ಅಲ್ಲಿ ಅವರು ಕಂಪ್ಲೀಟ್ಲಿ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆದ್ರು. ಸೊ ಆ ಎಮೋಷ್ನಲಿ ಅವ್ರನ್ನ ಇಂಬ್ಯಾಲೆನ್ಸ್ ಮಾಡೋಕೆ ಅಷ್ಟೆಲ್ಲ ನಡೆದಿದ್ದು. ಯಾಕೆ ಅಂದ್ರೆ ಯಾವಾಗ ಅವ್ರು ಕುಗ್ತಾ ಹೋಗ್ತಾರೆ, ಸೊ ಅವಾಗ ಅವ್ರ ಮೇಲೆ ಜಾಸ್ತಿ ಪ್ರಯೋಗಗಳು ವರ್ಕ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಹೇಳೋದು, ಎಂಥ ಪರಿಸ್ಥಿತಿಯಲ್ಲೂ ಎಮೋಷ್ನಲಿ, ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿರಿ ಅಂತ. ಆ ಶಕ್ತಿ ನಿಮ್ಮೊಳಗಡೆ ಆಲ್ರೆಡಿ ಭಗವಂತ ಪರಮಾತ್ಮ ಎಲ್ಲಿದ್ದಾನೆ ಅಂದ್ರೆ ನಮ್ಮೊಳಗಡೆನೆ ಇದ್ದಾನೆ. ಪರಮಾತ್ಮನ ನಾವು ಕರೆಕ್ಟಾಗಿ ಆಕ್ಟಿವೇಟ್ ಮಾಡ್ಕೊಂಡಿಲ್ಲ ಅಂದಾಗ ಈ ತರ ಎನರ್ಜಿಗಳು ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅವ್ರ ತಾಯಿಗೆ ಅದು ಎಫೆಕ್ಟ್ ಆಯ್ತು. ಸೊ ಅವಾಗ ಅವರು ನಂಬಕ್ ಸ್ಟಾರ್ಟ್ ಮಾಡಿದ್ರು. ಯಾಕೆ ಅಂದ್ರೆ ಅವ್ರ ತಾಯಿ ಅವ್ರು ಜಾಸ್ತಿ ಕನೆಕ್ಷನ್ ಅಲ್ಲಿ ಇದ್ರು. ಓಕೆ, ಅಂಡ್ ಏನ್ ಮಿರಾಕಲ್ ಒಂದು ಅಂದ್ರೆ, ಅವ್ರ ಮನೆಗೆ ನಾವು ಅಚಾನಕ್ ಆಗಿ ಹೋಗಿದ್ದೆ, ಏನೋ ಒಂದು ವಿಷಯಕ್ಕೆ ಹೋಗಿದ್ದೆ. ಅವ್ರ ತಾಯಿಗೆ ಬಿಫೋರ್ 3 days ನಾನು ಹೀಲಿಂಗ್ ಕೂಡ ಮಾಡಿದ್ದೀನಿ. ಓಕೆ, ಹೀಲಿಂಗ್ ಕೂಡ ಮಾಡಿದ್ದೀನಿ. ನಾನು ಅವ್ರಿಗೆ ಹೇಳ್ದೆ, ಸರ್ ತುಂಬಾ ಹತ್ರದಲ್ಲಿ ಕಾಣಿಸ್ತಾ ಇದೆ ಇವ್ರ ಸಾವು ಅಂತ. ಓಕೆ, ನಾನು ಗ್ರೇಟ್ ಅಂತ ಹೇಳ್ತಿಲ್ಲ, ಖಂಡಿತ ಇದನ್ನೆಲ್ಲ ಬಾಯಲ್ಲಿ ಹೇಳ್ಸೋದೆ ಭಗವಂತ. ಯಾಕಂದ್ರೆ ಕೆಲವೊಂದು ಟೈಮ್ ನಮಗೆ ಅರಿವಿಲ್ದೆ ನಾವು ಏನೋ ಮಾತಾಡ್ತಾ ಇರ್ತೀವಿ. ಮುಂಚೆ ಎಲ್ಲ ನನಗೆ ಅವಾಗ ಈ ವಿದ್ಯೆಗಳೆಲ್ಲ ಕಲಿಬೇಕಾದ್ರೆ ಒಂದು ಈಗೋ ಇತ್ತು, ನಾನೇನೋ ಮಾಡ್ತಾ ಇದ್ದೀನಿ ಅಂತ. ಇವಾಗ ಅದು ಹೊಟ್ಟೋಗಿದೆ, ಬಿಕಾಸ್ ನಾವೇನೂ ಅಲ್ಲ ಅಂತ ಗೊತ್ತಾಗಿದೆ. ಅವಾಗ ಅವ್ರಿಗೆ ಹೇಳ್ದೆ, ನೋಡಿ ಈ ತರ ನಂಗೇನೋ ಬೇಗ ಹೋಗೋದ್ ಸೆನ್ಸ್ ಆಗ್ತಾ ಇದೆ, ಇವ್ರು ಸದ್ಯದಲ್ಲೇ ಹೋಗ್ತಾರೆ. ಸೊ ಅವ್ರೇನ್ ಹೇಳಿದ್ರು, ಇಲ್ಲ ಅವ್ರು ಹೆಲ್ದಿ ಆಗಿದ್ದಾರೆ, ಅದ್ ಹೆಂಗ್ ಹೇಳ್ತೀಯಾ? ಫಸ್ಟ್ ಆಫ್ ಆಲ್ ನಂಗೆ ಹೇಳೋಳೆ ಅಲ್ಲ, ನಂಗೆ ಗೊತ್ತಾದ್ರು, ನನಗೆ ಇವ್ರಿಗೆ ಹತ್ರದಲ್ಲಿ ಇದೆ ಅನ್ಸಿದ್ರು, ಅಥವಾ ಇವ್ರಿಗೇನೋ ಆಗತ್ತೆ ಅಂದ್ರೂ ನಾನು ಹೇಳಲ್ಲ. ನಿಮ್ಗೆ ನಾನು ಹೇಳಿದ್ದೆ, ನನ್ನ ಕಸಿನ್ದೆ ಕೂಡ 1 ವೀಕಲ್ಲಿ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ನೀನ್ ಮಾಡ್ತೀಯಾ ಅಂತ ಹೇಳಿದ್ದೆ ಹೊರ್ತು ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತೀಯಾ ಅಂತ ನಾನು ಹೇಳಲಿಲ್ಲ. ಬಿಕಾಸ್ ಕೆಲವೊಂದು ಕರ್ಮ ನಾವು ಹೇಳಂಗಿರಲ್ಲ, ಅದೆಲ್ಲ ಫಾಲೋ ಮಾಡಿದ್ರೇನೆ ಅವ್ನು ನಮಗೆ ಕೊಡೋದು. ಸೊ ಅದ್ ಯಾಕೆ ಅವ್ರಿಗೆ ಹಂಗೆ ಹೇಳಿದ್ನೋ ನಂಗೆ ಗೊತ್ತಿಲ್ಲ. ಮೇ ಬಿ ಭಗವಂತ ಯಾಕೆ ಹೇಳಿಸ್ದ ಅಂದ್ರೆ ಅವ್ರು ನಂಬಲ್ಲ ಅಂತ ಇರ್ಬೇಕು. ಓಕೆ, ಆಯ್ತು. ಅದಾದ್ಮೇಲೆ ಅವ್ರು ನಂಬಲಿಲ್ಲ. ಆ ಸಿಚುಯೇಷನ್ ಮುಗಿದ್ಮೇಲೆ ನಾನು ಬಂದೆ. ನೆಕ್ಸ್ಟ್ ಅಗೇನ್ 3 daysಗೆ ನಂಗೆ ಕಾಲ್ ಬಂತು, ಅವರಮ್ಮ ಕಳ್ದೋಗಿದ್ದಾರೆ ಅಂತ, ಮಿಸ್ಸಿಂಗ್ ಅಂತ. ಸೊ ಮಿಸ್ಸಿಂಗ್ ಅಂತ ಅಂದಮೇಲೆ ಓಕೆ, ಮಿಸ್ ಅಲ್ವಾ, ಹುಡುಕ್ತಾರೆ ಅಂತ. ನಾನು ಮತ್ತೆ ನನ್ನ ಕಸಿನ್ ಅವ್ರ ಮನೆಗೆ ಹೋದ್ವಿ. ಫೋನ್ ಮಾಡೋರು, ಒಂಚೂರು ಮನೆ ಹತ್ರ ಹೋಗು. ಅವ್ರು ಇಲ್ಲ, ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ. ಸೊ ಮನೆ ಹತ್ರ ಹೋಗ್ತೀನಿ, ನನಗೆ ಒಳಗಡೆಯಿಂದ ಇಲ್ಲೇ ಇದ್ದಾರೆ ಅಂತ ಸೆನ್ಸ್ ಆಗ್ತಾ ಇದೆ. ನಾನು ನನ್ನ ಕಸಿನ್ಗೆ ಹೇಳ್ತಾ ಇದ್ದೀನಿ, ಅವ್ರು ಇಲ್ಲೇ ಇದ್ದಾರೆ ಅನ್ನಿಸ್ತಾ ಇದೆ ಅಂತ. ಸೊ ನನ್ಗೆ ತುಂಬಾ ಸೆನ್ಸ್ ಆಗ್ತಿದೆ, ಅವ್ರು ಇಲ್ಲೇ ಇದ್ದಾರೆ ಅಂತ. ನಾನು ಹೇಳ್ದೆ, ಫುಲ್ ಹುಡುಕಿದ್ರಾ, ಎಲ್ಲಾ ಕಡೆ ಹುಡುಕಿದ್ರಾ? ನಾನು ಯಾಕೆ ಮತ್ತೆ ನಮಗೆ ಗೊತ್ತಾಗ್ತಾ ಇಲ್ಲ, ಇಲ್ಲೇ ಇದ್ದಾರೆ ಅಂತ ಗೊತ್ತಾಗ್ತದೆ, ಬಟ್ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ. ರಾತ್ರಿ 8 o'clock 9 o'clockಗೆ ಗೊತ್ತಾಗಿದ್ದೇನಂದ್ರೆ, ಅವ್ರ ಮನೆ ಸಂಪಲ್ ಬಿದ್ದೋಗಿದ್ದಾರೆ ಕೆಳಗಡೆ ಟ್ಯಾಂಕ್ ಅಲ್ಲಿ. ಅದು ಕ್ಲೋಸ್ ಕೂಡ ಆಗಿದೆ, ಬಾಡಿ ಮೇಲ್ ಬಂದಿದೆ ತೇಲ್ಕೊಂಡು. ಅಂದ್ರೆ ನಿಮಗೆ ಕಾಣಿಸ್ತಿತ್ತು ಅಲ್ಲಿತ್ತು ಅಂತ ಅಲ್ಲಿ ಫೀಲ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ, ಬಟ್ ಅದು ಹೆಂಗ್ ಬ್ಲಾಕ್ ಆಗಿದೆ ಅಂದ್ರೆ ಎಲ್ಲಿದೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಸೊ ಆ ತರ ಕೂಡ ನಮ್ಗೆ ಎನರ್ಜಿ ಬ್ಲಾಕ್ ಮಾಡ್ತಾರೆ. ಕೆಲವ್ರು ಮಾಡ್ಸೋರ್ ಗೊತ್ತಾಗ್ಬಾರ್ದು ಅವರಿಗೆ, ಇವೆಲ್ಲವೂ ನಡೆಯುತ್ತೆ. ಅದೊಂಥರ ಹೆಂಗೆ ಅಂದ್ರೆ, ಅವ್ರು ಎಲ್ಲೋ ಇದ್ರು, ಅವರು ಸಡನ್ ಆಗಿ ಅಂದ್ರೆ ಅವ್ರ ಊರಲ್ಲಿ ಇದ್ರು, ಸಡನ್ ಆಗಿ ಯಾವ್ದೋ ಒಂದ್ ಸಿಚುಯೇಷನ್ಗೆ ಇವ್ರ ಮನೆ ಕರ್ಕೊಂಡ್ ಬಂದ್ರು, ಅಲ್ಲೇ ಬಂದು ಆ ಸಂಪಿಗೆ ಯಾಕೆ ಬೀಳ್ಬೇಕಿತ್ತು? ಸೊ ಅದಾದ ಮೇಲೆ ಅದು ಇಮಿಡಿಯೇಟ್ ಆಗಿ 3 days ಅವ್ರ ಕಾರ್ಯ ಮುಗಿಸ್ಬಿಟ್ಟು ನಂಗೆ ಕಾಲ್ ಮಾಡಿದ್ರು. ಇವತ್ತು ನಾನು ನಿನ್ನ ಹತ್ರ ಬಾಯ್ಬಿಟ್ಟು ಒಂದು ವಿಚಾರ ಮಾತಾಡ್ಬೇಕಂತ ಇದ್ದೀನಿ. ಇಷ್ಟು ದಿನ ನೀನು ಹೇಳ್ದೆ ಇರೋದನ್ನ ಇವತ್ತು ನಾನು ಕೇಳಬೇಕು ಅಂತ ಇದ್ದೀನಿ. ನಾನು ಇವತ್ತಿಂದ ಕ್ವೆಶನ್ ಮಾಡಲ್ಲ, ನಾನು ನಂಬ್ತೀನಿ. ಇದು ನನಗೆ ತಿಳ್ಕೋಬೇಕು, ಇದು ಯಾಕಾಯ್ತು ಅಂತ. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಅವಾಗ ನಾನು ಬನ್ನಿ ಮಾತಾಡೋಣ ಅಂತ ಹೇಳಿ ಅವತ್ತು ಮಾತಾಡಿ, ಅದಾದ್ಮೇಲೆ ಕ್ರಿಸ್ಟಲ್ ಸಜೆಷನ್ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಪ್ರೊಸೀಜರ್ಸ್ ಎಲ್ಲವೂ ಅವ್ರು ಫಾಲೋ ಮಾಡ್ಕೊಂಡ್ರು. ಇವತ್ತಿಗೂ ರೀಸೆಂಟಾಗಿ ಯಾವುದೋ ವಿಚಾರಕ್ಕೆ ಇದೆಲ್ಲ ಅಂತ ಅಂದ್ರು. ನಾನು ಅಂತೆ ಹಂಗಂತಿದ್ದಂಗೆ ನಂಬ್ತೀನಿ ಅಂತ ಅಂದ್ರು. ಅಂದ್ರೆ ಅಷ್ಟು ಸ್ಟ್ರಾಂಗ್ ಅವ್ರ ಮೈಂಡ್ ಯಾವ ಲೆವೆಲಿಗೆ ಸ್ಟ್ರಾಂಗ್ ಇತ್ತು ಅಂದ್ರೆ, ಆ್ಯಂಡ್ ಈಸ್ ದ ಪರ್ಸನ್ ಲೈಕ್ ಅವರು ಎಷ್ಟು ಒಳ್ಳೆಯವರು ಅಂದ್ರೆ ವ್ಯಕ್ತಿತ್ವದಲ್ಲಿ ನನ್ಗೇನು ಕ್ವೆಶನ್ ಇಲ್ಲ ಅವ್ರ ವ್ಯಕ್ತಿತ್ವದಲ್ಲಿ ಮಾತಾಡಕ್ಕೆ. ಅಷ್ಟು ಡೌನ್ ಟು ಅರ್ತ್, ಅಷ್ಟು ಜನರ ಪ್ರೀತಿ ಸಂಪಾದಿಸಿದ್ದಾರೆ. ಅಷ್ಟೆಲ್ಲ ಇರುವಂತ ವ್ಯಕ್ತಿ ಮೇಲೆ ಪ್ರಯೋಗ ನಡೆಯುತ್ತೆ ಅಂದ್ರೆ, ಈಗ ಒಳ್ಳೆಯವರು ಕೆಟ್ಟವರು ಶಕ್ತಿಗಳಿಗೆ ಗೊತ್ತಾಗಲ್ಲ. ಅವ್ರಿಗೇನು
ಯಾವ್ದ್ರ ಮೂಲಕ ನಡೆದಿರತ್ತೆ ಅದನ್ನ ಅವರು ಮಾಡೇ ಮಾಡ್ತಾರೆ. ಸೊ ಅದಾದ್ಮೇಲೆ ಲೈಕ್ ಅಂದ್ರೆ ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ, ಇವಾಗ ಎಷ್ಟೇ ನಾಲೆಜ್ ಇರ್ಲಿ, ನಾನು ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾ ಇದ್ದೀನಿ, ನನಗೆ ಏನೂ ಕೆಟ್ಟದಾಗೋದೇ ಇಲ್ಲ, ಇದೆಲ್ಲ ಚಾನ್ಸೇ ಇಲ್ಲ. ಇದು ಒಂದು. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಮೇ ಬಿ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಈ ಲೈಫಲ್ಲಿ ನಾನು ಎಲ್ಲ ಒಳ್ಳೇದೇ ಮಾಡಿದ್ದೀನಿ, ಬಟ್ ಯಾವ ಲೈಫಲ್ಲಿ ಏನ್ ಮಾಡಿದಿನೋ ಯಾರಿಗ್ ಗೊತ್ತು. ಕರೆಕ್ಟ್ ಅಲ್ವಾ? ಇದನ್ನ ನಾವು ಪಾಸ್ಟ್ ಲೈಫಿಂದ ತಗೊಂಡ್ರೆ, ಯಾವ್ಯಾವ್ದೋ ಜನ್ಮದಲ್ಲಿ ನಾನು ಏನಾದ್ರೂ ಈ ತರ ಏನು ತುಂಬಾ ಕ್ರೂರವಾದ ಕೆಲಸಗಳನ್ನ ಮಾಡಿದ್ರೂ ಕೂಡ ಆ ಕರ್ಮ ನಮಗೆ ಮತ್ತೆ ಬ್ಲ್ಯಾಕ್ ಮ್ಯಾಜಿಕ್ ರೂಪದಲ್ಲೂ ರಿಟರ್ನ್ ಬರುತ್ತೆ. ಸೊ ಇವಾಗ ಕೆಲವ್ರು ಅಂದ್ರೆ ನನಗೆ ಆ ಕರ್ಮನ್ ಬ್ಯಾಲೆನ್ಸ್ ಮಾಡಕ್ಕೆ. ಹೌದು, ಕರ್ಮ ಬ್ಯಾಲೆನ್ಸ್ ಮಾಡಕ್ಕೆ ಬರುತ್ತೆ. ಸೊ ಯಾಕೆ ಹೇಳ್ತಿರೋದು, ಒಂದು, ನೀವೆಷ್ಟೇ ಮೆಂಟಲಿ ಸ್ಟ್ರಾಂಗ್ ಇದ್ರೂ ಕೂಡ ಫಸ್ಟ್ ನಿಮ್ಮ ಮೈಂಡ್ ಅನ್ನ ವೀಕ್ ಮಾಡೋಕೆನೆ ಪ್ರಯೋಗಗಳು ನಡೆಯುತ್ತೆ. ಸೋಮಾರಿತನ ಆಗ್ಬಿಡೋದು, ಕೆಲ್ಸಗಳು ಮುಂದೂಡ್ಬಿಡೋದು, ಹೆಲ್ತ್ ಸಡನ್ ಆಗಿ ಅಪ್ಸೆಟ್ ಆಗ್ಬಿಡೋದು, ಏನ್ ಮಾಡಿದ್ರು ನಮ್ಗೆ ಏನು ಚೆಕ್ ಮಾಡಿಸಿದ್ರು ರಿಪೋರ್ಟ್ ಸಿಗದೆ ಇರೋದು, ಕೈಗೆ ಬಂದಿತ್ತು ಬಾಯಿಗೆ ಬರಲ್ಲ ಅಂತ ಅನ್ನೋದು, ಚೆನ್ನಾಗಿ ದುಡಿತಾರೆ, ದುಡ್ದಿದ್ದು ಎಲ್ಲಿ ಸೇವ್ ಆಗ್ತಿದೆ ಅಂತ ಗೊತ್ತಿಲ್ಲ, ಖರ್ಚಾಗ್ತಾ ಇರುತ್ತೆ. ಇದೆಲ್ಲ ನಡೀತಿದೆ ಅಂದ್ರೆ ಏನೋ ಬ್ಲಾಕೇಜಸ್ ಇದೆ ಅಂತ ಹೇಳಿ ಅರ್ಥ. ಅದು ದೃಷ್ಟಿ ಅನ್ನೋದು ಮೊದಲನೇ ಹಂತ. ಸೊ ಅದನ್ನ ಎಲ್ಲರೂ ಸಾರ್ಟ್ ಔಟ್ ಮಾಡ್ಕೊಬಹುದು ಆರಾಮಾಗಿ. ಈವನ್ ಚಿಕ್ಕ ಚಿಕ್ಕ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು ಕೆಲವೊಂದು ಪ್ರಯೋಗ ಮಾಡಿರೋದನ್ನ ಈಸಿಯಾಗಿ ತೆಗೆದು ಬಿಡ್ಬೋದು. ತುಂಬಾ ದೊಡ್ಡದಾದಂತಹ ಪ್ರಯೋಗಗಳು, ಆತ್ಮ ಪ್ರಯೋಗ ಆ ಥರದ್ ನಡೆದಾಗ, ನೀವಾಗ್ಲೇ ಹೇಳಿದ್ರಿ ಒಂದು ಭೂಮಿಯಲ್ಲಿ ಹೂತಾಕಿರೋದು, ಅದೇ ಥರದ್ದು ಕೂಡ ಈವನ್ ಒಂದು ಮನೆಯಲ್ಲೂ ಕೂಡ, ಅವ್ರ ಮನೇಲಿ ಏನಂದ್ರೆ ಅವ್ರ ಹೆಂಡತಿ ಪದೇ ಪದೇ ಒಳಕ್ ಹೋಗ್ತಾರೆ, ಪದೇ ಪದೇ ಏನು ಜಗಳ ಎಲ್ಲ ಏನಿಲ್ಲ, ಬಟ್ ಅವ್ರು ಹೋಗೋದು ಎಷ್ಟೋ ಸಲ ಇವ್ರು ಕಾಪಾಡಿದ್ದಾರೆ, 2 ಸಲ ಕಾಪಾಡಿದ್ದಾರೆ. ನೆಕ್ಸ್ಟ್ ನನಗೆ ಫೋನ್ ಮಾಡಿದಾಗ ನಾನೇನಂದೆ, 3ನೇ ಸಲಕ್ಕೆ ಬಿಡ್ಲೇಬೇಡಿ ಅವ್ರು ಮಾಡ್ಕೊಳಕ್ಕೆ, ಅಂದ್ರೆ ಆ ಆಪ್ಷನ್ ಕೊಡಬೇಡಿ, ನೀವು ಇವಾಗಾದ್ರೂ ಎಚ್ಚರ ವಹಿಸ್ಕೊಳ್ಳಿ ಅಂತ. ಅವ್ರೇನಂದ್ರೆ ತುಂಬಾ ದೇವ್ರ ಪೂಜೆ ಮಾಡ್ತಾರೆ, ತುಂಬಾ ಕಡೆ ಹೋಗ್ತಾರೆ, ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ತಂದೆ ಮೇಲೆ ದೇವ್ರು ಬರುತ್ತೆ ಅಂತ ಏನ್ ಹೇಳ್ತಾರೆ, ಅವ್ರ ತಂದೆ ಮೇಲೆ ದೇವ್ರು ಬರುತ್ತೆ. ಮನೆಯಲ್ಲೇನೆ ಮನೆ ಪಕ್ಕದಲ್ಲೇನೆ ದೇವಸ್ಥಾನ ಕೂಡ ಇದೆ. ಅವರ ಮನೆ ಹೊಸಲು ಒಳಗಡೆ, ಅಂದ್ರೆ ಅವ್ರದ್ದು ಒಂದು ಕಾಂಪೌಂಡ್ ಏನಿದೆ ಅದ್ರ ಒಳಗಡೆ ಕೂಡ ಅವ್ರಿಗೂ ಸಿಕ್ಕಿದೆ ಇದು. ಸೊ ಇದೆಲ್ಲ ನಾವು ನೋಡಿದ್ರೆ, ನಮ್ಮ ಲೋ ಫ್ರೀಕ್ವೆನ್ಸಿ ಇದ್ರೂ ಇದು ಅಟ್ಯಾಕ್ ಆಗುತ್ತೆ, ಗ್ರಹ ದೋಷಗಳಿದ್ರೂ ಅಟ್ಯಾಕ್ ಆಗುತ್ತೆ, ಕೆಟ್ಟ ಚಟಗಳಿದ್ರು ಅಟ್ಯಾಕ್ ಆಗುತ್ತೆ. ನೀವು ಮೆಂಟಲಿ ಸ್ಟ್ರಾಂಗ್ ಇದ್ದೀರಾ ಅಂದ್ರೂ ಅದನ್ನ ವೀಕ್ ಮಾಡೋಕೆ ಕೆಲಸಗಳು ನಡೆಯುತ್ತೆ. ಅಂಡ್ ಏನು ನೀವು ದೇವ್ರ ಪೂಜೆ ಮಾಡ್ತಿದ್ರು ಕೂಡ ದೇವ್ರನ್ನ ಕಟ್ಟಾಕ್ತಾರೆ ಅಂತ ಕೇಳಿದೀರಾ? ದೇವರ ದೈವ ದಿಗ್ಬಂಧನ ಈ ಕಾಂತಾರದಲ್ಲೂ ತೋರಿಸಿದ್ದಾರೆ ಅಲ್ವಾ? ಸೊ ಸುಮ್ನೆ ಅಲ್ಲ. ಸೊ ನಾವು ಯಾವ ದೇವ್ರನ್ನ, ಅದಕ್ಕೆ ಹೇಳೋದು, ನೀವು ಯಾವ್ದಾದ್ರು ಟೆಂಪಲ್ಗೆ ಹೋದ್ರೆ ನೀವು ಫಾಲೋ ಮಾಡ್ತೀರಾ ಒಂದ್ ದೇವಸ್ಥಾನ ಅನ್ಕೊಳ್ಳಿ, ಅಂದ್ರೆ ಒಂದು ದೇವಸ್ಥಾನಕ್ಕೆ ನೀವು ಕಂಪ್ಲೀಟ್ ಡಿವೋಟಿ ಆಗಿದ್ದೀರಾ ಅನ್ಕೊಳ್ಳಿ, ಅಂತ ದೇವಸ್ಥಾನಗಳನ್ನ ಅಥವಾ ಅಂತ ದೇವ್ರ ಫೋಟೋಗಳನ್ನ ಎಲ್ಲೂ ನಾವು ಹಾಕಬಾರ್ದು, ಅಂದ್ರೆ ಇಂಥದ್ ಮಾಡ್ತೀವಿ ತೋರಿಸಬಾರ್ದು. ನೀವು ದೇವಸ್ಥಾನಗಳಿಗೆ ಹೋಗ್ತೀರಾ, ಹಾಕಿ ಏನೋ ನೀವು ಇಂಥ ಟೆಂಪಲ್ಗೆ ಬಂದಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾಕ್ತೀರಾ, ಹಾಕಿ. ಬಟ್ ನೀವು ಪರ್ಸನಲಿ ಯಾವ್ದೋ ಒಂದು ದೇವ್ರನ್ನ ಫಾಲೋ ಮಾಡ್ತಿರ್ತೀರಾ, ಆ ದೇವ್ರಿಗೆ ಗೊತ್ತಾಗ್ಬಾರ್ದು, ಆ ದೇವ್ರು ಯಾವ್ದು ಅಂತ ಗೊತ್ತಾಗ್ಬಾರ್ದು, ಗೊತ್ತಾದ್ರೆ ಆ ದೇವ್ರಿಗೆ ಕಟ್ ಆಗ್ತಾರೆ.